ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಂದ್ರೆ ಹೆಣ್ಮಕ್ಳನ್ನ ಖುಷಿ ಪಡಿಸೋದು ಕಷ್ಟ ಅಂತಾರೆ. ಈಗ ನಾನು ಹೇಳೋ ವಿಷಯ ಕೇಳಿದ್ರೆ ನಮ್ಮಪ್ಪನೇ ನೀನ್ ಖುಷಿ ಆಗ್ಲಿಲ್ಲ ಅಂದ್ರು ನಿಮ್ಮಪ್ಪನೇ ಖುಷಿ ಆಯ್ತೀಯಾ? ಬಾಯ್ಲೆ ಕುಂಬಳನ ಕೊಯ್ದು ಸಾಕು, ನುಗ್ಗೆನ ಮುರಿದು ಸಾಕು, ಮಕ್ಕಳನ್ನ ಹೊಡೆದು ಸಾಕು ಅಂತಾರೆ. ಆದರೆ ಹೆಂಡ್ತಿದಿರ್ನ ಹೇಗೆ ಸಾಕ್ಬೇಕು ಅಂತ ಹೇಳೇ ಇಲ್ವಲ್ಲ ಯಾರು, ಅಲ್ವಾ ಗೌಡ್ರೆ? ನಾವ್ ಹೇಳಿದ್ರೆ ಕೇಳೋ ಮಕ್ಳು ಅಲ್ವಲ್ಲ ಗೌಡ್ರೆ, ಅದಕ್ಕೆ ನೀವು ಹೇಳಿಲ್ಲ ಅನಿಸ್ತದೆ. ಗೌಡ್ರೆ ನಂತ ಹೇಳಿದ್ರಲ್ಲ ಅದನ್ನ ಇನ್ನೊಂದು ಕಿತ್ ಹೇಳ್ಬಿಡಿ, ನನ್ನ ಹೆಂಡ್ರು ಬಂದವಳೆ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಮ್ಮ ಶಿವು ಬಂದಿದ್ದ ನಮ್ಮ ಮನೆಗೆ. ಮಾಸ್ತಿ ಕೊಪ್ಪಳು ಆಗು ಹೋಗು ಮತ್ತೆ ಹುಡುಗ ಹೇಗೆ ಅಂತೆಲ್ಲ ಕೇಳ್ದ. ನಮ್ಮ ಈರ್ಭದ್ರೇನವ್ರು ಗೊತ್ತಲ್ಲ, ಕೇಳದೆ ಹೋದ್ರೇನೆ ಪ್ರಬಂಧ ಬರೆಯೋರು. ಇನ್ ಸಂಬಂಧ ಅಂತ ಬಂದಾಗ ಬಿಡ್ತಾರ? ಯಾರು ಯಾರಿಗೆ ಏನ್ ಹೇಳಿದ್ರು ಅಂತ ಸಂದರ್ಭ ಸಹಿತ ವಿವರಿಸಿ ಒಂದಿವ್ಸ ಬರೆದು ಬಿಟ್ಟ ಸ್ಥಳನೂ ತುಂಬಿಡ್ತಾರೆ. ಹೌದಾ ಗೌಡ್ರೆ? ನಿಜನಾ? ಅಮ್ಮ, ನಾನು ಹೆಣಿಯೋದನ್ನ ಜಾಲ ಅಂತಾರೆ. ನೀರಲ್ಲಿ ಹಾಕಿದ್ರೆ ಮೀನು ಸಿಗುತ್ತೆ, ಆಕಾಶದಲ್ಲಿ ಹಾಕಿದ್ರೆ ಪಕ್ಷಿ ಸಿಗುತ್ತೆ, ಎರಡರ ಮಧ್ಯೆ ಹಾಕಿದ್ರೆ ನನಗೆ ಬೇಕಾದ ಬೇಟೆ ಸಿಗುತ್ತೆ. ಅದು ಮಾರಿಗುಡಿ ದೇವರು ವೀರಭದ್ರ ಅಂದ್ರೆ. ಏನ್ ಹೇಳಿದ್ರಿ ಗೌಡ್ರೆ? ಇಂಥ ಸಂದರ್ಭದಲ್ಲಿ ನನಗೇನು ತೋಚುತ್ತೋ ಅದನ್ನು ಹೇಳಿದ್ದೀನಿ. ಆದರೂ ಅವನು ಏನನ್ನ ಕೇಳೋದಕ್ಕೆ ಬಯಸ್ತಾನೋ ಅದನ್ನೇ ಹೇಳಬೇಕು, ಅಲ್ವಾ? ನೀವು ಬಿಡಿ ಇರ್ಬದ್ರೇನವ್ರೆ, ಈ ಕವಿರತ್ನ ಕಾಳಿದಾಸ ಪಿಕ್ಚರ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಹಾಡ್ ಬರ್ತಲ್ಲ ಹಂಗೆ ಹೋಗತ್ತೆ ಅಂತ ಆಡಿ ಸತ್ತವ್ರ ಬದುಕಿಸ್ಬಿಡ್ತೀರಾ, ದಿವಂಗತೆ ಅಂತ ಆಡಿ ಬದುಕ್ದವ್ರನ್ನ ಸಾಯಿಸ್ಬಿಡ್ತೀರಾ. ನನ್ನ ಮಾತು ಕೇಳಿ ಫುಲ್ ಖುಷಿಯಾಗ್ಬಿಟ್ಟ ಬಡ್ಡಿ ಮಗ ಶಿವು. ಎಲ್ಲ ನಾವು ಅಂದ್ಕೊಂಡಂಗೆ ಆದರೆ ಇನ್ನು ಸ್ವಲ್ಪ ದಿವಸದಲ್ಲೇ ಆ ಪೆದ್ದನ ಜೊತೆ ರಾಣಿ ಮದುವೆ ಗ್ಯಾರಂಟಿ. ಒಂದ್ಸಲ ಮದ್ವೆ ಅಂತ ಆಗ್ಲಿ ಗೌಡ್ರೆ, ಹೆದರ್ಸಿ ಬೆದರ್ಸಿ ಆಸ್ತಿನ ನಮ್ಮ ಹೆಸರಿಗೆ ಬರ್ಸ್ಕೊಳ್ತೀವಿ. ಆಸ್ತಿನ ನಮ್ಮ ಹೆಸ್ರಿಗೆ ಬರ್ಸ್ಕೊಳ್ಳೋದು ದೊಡ್ಡದಲ್ಲ ಗೌಡ್ರೆ. ಬರ್ಸ್ಕೊಂಡ್ ಮ್ಯಾಕೆ 3 ಕೊಲೆ ಮಾಡ್ಬೇಕಲ್ಲ, ಹೊಸಿ ಕಷ್ಟ ಆಯ್ತದೆ, ಕೈಯೆಲ್ಲ ರಕ್ತ ಆಗೋಯ್ತದೆ. ನೀವ್ ಕೊಲೆ ಮಾಡಿ ಬನ್ನಿ, ಹಾಲಲ್ಲೇ ಸ್ನಾನ ನಿಮ್ಗೆ. ಅಲ್ಲಮ್ಮ, ಪಾದಕ್ಕೆ ಬಿದ್ರು ನಾಗಪ್ಪ ಕಚ್ಚದೇ ಇರ್ತಾನ. ಕರೆಕ್ಟಾಗಿ ಹೇಳಿದ್ರಿ ಗೌಡ್ರೆ. ಮದುವೆ ಆದ ಮ್ಯಾಕೆ ಅವ್ರನ್ನ ಹನಿಮೂನಿಗೆ ಕಳ್ಸೋದಷ್ಟೇ ನಮ್ಮ ಕೆಲಸ. ಆಮ್ಯಾಕೆ ಪೇಪರ್ನಾಗ ಬರೋ ಸುದ್ದಿನೇ ಬೇರೆ. ಹನಿಮೂನ್ಗೆ ಹೊರಟಿದ್ದ ಮಾಸ್ತಿ ಕೊಪ್ಪಲಿನ ನವವಿವಾಹಿತ ದಂಪತಿಗಳು ಅಪಘಾತದಲ್ಲಿ ಸಾವು. ಗೌಡ್ರೆ, ಏನು ಯೋಚನೆ ಮಾಡಬೇಡಿ. ಇನ್ನು ಮುಂದೆ ನಾನು ಹೇಳೋದೇ ನಡೆಯೋದು. ನೀವು ನಿಮ್ಮ ಮನುನ ದೇವರು ಅಂತ ಅವನಿಗೆ ತೋರಿಸಿದ್ದಿದ್ರು ಶಿವು ಮನಸ್ಸಲ್ಲಿ ಅಂಜಿಕೆ ಇದ್ದೇ ಇರ್ತಿತ್ತು. ಯಾಕಂದರೆ ಅವನ ತಂಗಿ ಮದುವೆ ಮಾಡೋದಲ್ವಾ, ಒಳ್ಳೆ ಸಂಬಂಧ ಬೇಕು ಅಂತ ಬಯಸ್ತಾನೆ. ಆದರೆ ಈಗ ನಾನು ಮನು ಬಗ್ಗೆ ಒಳ್ಳೆ ಮಾತಾಡಿರೋದ್ರಿಂದ ಖಂಡಿತವಾಗ್ಲೂ ಅವನು ಬ್ರೋಕರ್ನ ನಿಮ್ಮ ಮನೆಗೆ ಕರೆಸಿ ಸಂಬಂಧ ಕುದುರಿಸುತ್ತೆ. ನೋಡ್ತಾ ಇರಿ. ಇಷ್ಟೊತ್ತು ಕಲೆ ರಶ್ಮಿ ಓದವಳು ಸೀನಾನು ಪಿಂಕಿನೂ ಜೊತೆಯಾಗಿರೋ ಫೋಟೋ ನೋಡಿದೀನಿ ಅನ್ನೋದನ್ನ ಅವ್ರ ಮಾವಂಗೆ ಹೇಳಿರ್ತಾಳೆ. ನನ್ನ ಗಂಡಂಗೆ ಹೊಟ್ಟೆ ಒಳಗೆಲ್ಲ ಸಂಕಟ ಆಗಿ ಕೋಪ ಬಂದು, ಅಯ್ಯೋ ಮೈಗಳು ನನ್ನ ಮಗನೇ ಮಾಡ್ತೀನಿರು ಅಂತ ಮನೆಗೆ ಡಬಾ 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 ಅಂತ ಬಂದು, ಏ ಸೀನಾ ಆಚೆಗೆ ಬರ್ಲಾ ಅಂತಾರೆ. ಬಿಸಿಯ ಊರಿಗೆಲ್ಲ ಗೊತ್ತಾಗಿ ಪಂಚಾಯ್ತಿ ಸೇರಿಸ್ತಾರೆ. ನಂಗೂ ನನ್ನ ಮಗಂಗೂ ಒಂದು 4 ಏಟು ಬೀಳ್ಬಹುದು. ಆಮೇಲೆ ಪಿಂಕಿ ನಮ್ಮನೆಗೆ, ಆ ಡುಮ್ಮಿ ಶಿವು ಮನೆಗೆ. ಯಪ್ಪ ತ್ಯಾವ್ರೇ, ಇದೆಲ್ಲ ಯಾವಾಗಪ್ಪ ಆಗುತ್ತೆ? ಒಳ್ಳೆ ಎಲೆಕ್ಷನ್ ರಿಸಲ್ಟ್ ಬಂದಾಗ ಕಾಯ್ತಾರಲ್ಲ, ಹಂಗಾಗ್ಬಿಟ್ಟೈತೆ. ಇದೇನಪ್ಪ, ನನ್ನ ಕಣ್ ನಾನೇ ನಂಬಕಾಯ್ತಾ ಇಲ್ಲ. ಅಲ್ಲ, ನನ್ನ ಗಂಡ ಕೋಪ ಮಾಡ್ಕೊಳ್ಳೋದ್ ಬಿಟ್ಟು ನಗ್ತಾ ನಗ್ತಾ ಬಿತ್ತವ್ರಲ್ಲ, ಏನಾಗೈತೆ? ಅರೆ, ಈಗ ಬಂದ್ರಾ? ಇಲ್ಲ ಕಣೆ, ಬಂದು ಭಾಳ ವರ್ಷ ಆಯಿತು. ಯಾವತ್ತು ಅಂತ ಬರ್ತ್ ಸರ್ಟಿಫಿಕೇಟ್ ನೋಡ್ಕೊಂಡು ಹೇಳ್ತೀನಿ, ಆಯ್ತಾ? ತ್ವಾಟ್ಗೆ ಹೋಗಿದ್ರಲ್ಲ, ಅದಕ್ಕೆ ಯಾವಾಗ ಬಂದ್ರಿ ಅಂತ ಕೇಳ್ದೆ ಅಷ್ಟೇ. ಅಯ್ಯೋ ಅತ್ತೆ, ಮಾವ ನನ್ನ ಜೊತೆ ತೋಟದಿಂದ ಸೀದಾ ಮನೆಗೆ ಬಂದ್ರಲ್ಲ. ಏ
ಮರ್ತ್ಬಿಟ್ಟ? ಬರ್ತಾ ದಾರಿಯಲ್ಲಿ ಬಜ್ಜಿ ಬೋಂಡ ತಿನ್ಕೊಂಡು ಬಂದಿದ್ದು ಹೇಳಲ್ವಾ? ಅಯ್ಯೋ ಕರೆಕ್ಟ್ ಅಲ್ವಾ ಮಾವ? ಹೌದು ಅತ್ತೆ, ಬರ್ತಾ ದಾರಿಲಿ ಬೋಂಡ ಬಜ್ಜಿ ಎಲ್ಲ ತಿನ್ಕೊಂಡು ಸಖತ್ತಾಗಿ ಮಜಾ ಮಾಡ್ಕೊಂಡ್ ಬಂದ್ವಿ. ಅಲ್ಲ ನನ್ ಗಂಡ ಸೀನಂಗ್ ಸರಿಯಾಗಿ ಬೋಂಡ ಕೊಡ್ತಾನೆ ಅಂತ ಅನ್ಕೊಂಡಿದ್ರೆ ಇವರಿಬ್ರೆ ತಿನ್ಕೊಂಬಂದವ್ರಲ್ಲ. ರೀ ರಶ್ಮಿ ಏನು ಹೇಳಿಲ್ವಾ? ಊಟದ ವಿಷಯ ಕೇಳ್ತಾವಳೆ ಅನ್ಸುತ್ತೆ. ಲೇ ಲೀಲಾ, ನನ್ನ ಸೊಸೆ ದೇವತೆ ಕಣೆ. ಸ್ನಾನ ಮಾಡಿಕೊಂಡು ಶುದ್ಧ ಮನಸ್ಸಿಂದ ಅವಳಿಗೆ ಬಂದು ಕೈ ಮುಗಿದ್ರೂ ತಪ್ಪಿಲ್ಲ. ಹೇಳಲಿಲ್ವಾ ಅಂತ ಮತ್ತೆ ಕೇಳ್ತೀಯಲ್ಲ ನನ್ನೇ. ಹೋಗೆ ಕೆಲಸ ನೋಡೆ. ರಾಣಿ ಅಕ್ಕ, ಮದ್ವೆಗೆ ಚಿರೋಟಿ ಚೆನ್ನಾಗಿರುತ್ತಾ ಲಾಡು ಚೆನ್ನಾಗಿರುತ್ತಾ? ಚಿರೋಟಿ ಜಾಸ್ತಿ ಜನ ಇಷ್ಟಪಡಕ್ಕಿಲ್ಲ, ಲಾಡು ಆದ್ರೆ ಒಳ್ಳೇದು, ಉಳಿದ್ರೆ ಜಾಸ್ತಿ ದಿನ ಇಟ್ಕೋಬಹುದು. ರಾಣಿ, ಯಾರ ಮದ್ವೆ ಬಗ್ಗೆ ಮಾತಾಡ್ತಿದ್ಯಮ್ಮ? ಅಯ್ಯೋ ಅಕ್ಕ, ಇವಳೇನೋ ಕೇಳ್ತಾಳೆ ಅಂತ ನೀನೇನೋ ಹೇಳ್ತೀಯಲ್ಲ. ನಿಮ್ ತವ ಇದ್ರೆ ನಮ್ ಕಾಲ ಎಳಿತೀರ, ನಾನು ಒಯ್ತೀನ. ಎಲ್ಲೂ ಹೋಗಂಗಿಲ್ಲ. ಯಾವ ಮದ್ವೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಚೋಟು ಹೋಗು ಓದ್ಕೋ. ಅವಳು ಓದ್ಕೊಂತಾನೆ ಇದ್ದಾಳೆ. ನೀನ್ ಯಾರನ್ನ ನೆನ್ಸ್ಕೊಂಡು ನಾಚ್ಕೊಂತಿದ್ದಿ ಅನ್ನೋದನ್ನ ಹೇಳು. ಏನಿಲ್ಲ ಬುಡಕ್ಕ. ಯಾರ ಹುಡುಗ ಚೆನ್ನಾಗಿದಾನಾ? ಒಳ್ಳೆ ರಾಜ್ಕುಮಾರ ಹಂಗವ್ರೆ. ವಿದ್ಯೆಗೆ ತಕ್ಕ ವಿನಯ, ಆರ್ ದೊಡ್ಡ ಮನ್ಸಾಗಿದ್ರು ಅವ್ರ ಪರ್ಸ್ನಾಗೆ ತಾಯಿ ಫೋಟೋ ಮಾಡ್ಕೊಂಡವ್ರೆ. ಅದು ನೋಡಿ ನಂಗೆ ಬಹು ಖುಷಿ ಆಯ್ತು. ಲೇ ಅಕ್ಕ, ಪಿಕ್ ಪಾಕೆಟ್ ಮಾಡ್ದೇನೆ? ಇಲ್ಲ ಕಣೆ, ಅದು ಅವ್ರ ಪರ್ಸ್ ಬಿದ್ದೋಗಿತ್ತಲ್ಲ, ವಾಪಸ್ ಕೊಡಕ್ ಹೋಗ್ಬೇಕಾರೆ ನನ್ ಕೈನಾಗೆ ಇತ್ತಲ್ಲ, ಆಗ ನೋಡ್ದೆ ಆಟೆಯ. ರಾಣಿ, ಹಾಗೆಲ್ಲ ಇನ್ನೊಬ್ರು ಪರ್ಸ್ ನೋಡ್ತಾರಾ? ತೆಪ್ಪೆ ಆದ್ರೂ ಯಾಕೋ ನೋಡ್ಬೇಕನ್ನಿಸ್ತು, ನೋಡ್ಬಿಟ್ಟೆ. ಆಗ್ಲೇಯ ಅವ್ರ ಪರ್ಸ್ನಾಗೆ ಅವ್ರ ತಾಯಿ ಫೋಟೋ ಮಾಡ್ಕೊಂಡಿದ್ದು ನೋಡ್ದೆ. ಅದ್ರ ಅರ್ಥ ಏನ್ ಹೇಳಿ? ಹೆಣ್ಣು ಅಂದ್ರೆ ಆಟೊಂದ್ ಗೌರವ ಅಂತ. ಆಮ್ಯಾಕೆ ಪಟಾಪಟ ಅಂತ ಇಂಗ್ಲಿಷ್ನಾಗ ಮಾತಾಡ್ತಿದ್ರು, ನಂಗೆ ಏನು ಅರ್ಥನೇ ಆಗ್ಲಿಲ್ಲ. ರಾಣಿ, ತಾಯಿ ಗೌರವ ಕೊಡೋ ವ್ಯಕ್ತಿ ಹೆಂಡತಿಗೂ ಗೌರವ ಕೊಡ್ತಾನೆ, ಅಂದ್ರೆ ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಆದ್ರೆ ಅಣ್ಣ ಅಮ್ಮ ಅಂತ ಹೇಳಿದ್ರೆ ಅಷ್ಟು ಕೋಪ ಮಾಡ್ಕೋತಾನೆ, ಅದ್ಕೇನ ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದಾನೆ. ಅದ್ ಹಾಗಲ್ಲ ಕಣೆ ರಮ್ಯಾ, ಕೆಲವೊಬ್ರು ಜೀವನದಲ್ಲಿ ನಡೆದಿರೋ ಘಟನೆ ಅದನ್ನ ಹಾಗೆ ಮಾಡಿಸ್ಬಿಡುತ್ತೆ. ಆದ್ರೆ ಇದು ಅಣ್ಣಂಗೆ ಅನ್ವಯ ಆಗಲ್ಲ. ಯಾಕೆ ಹೇಳು? ಅಣ್ಣ ಬೇರೆ ಥರನೇ. ಅಣ್ಣ ಇಡೀ ಪ್ರಪಂಚದಲ್ಲಿ ದ್ವೇಷ ಮಾಡೋ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮಮ್ಮ. ಆದ್ರೆ ಇದು ದ್ವೇಷದ ವಿಷಯ ಅಲ್ಲ, ಈ ವಿಷಯ ಪ್ರೀತಿದು. ಹೋಗ್ರೆ ನೀವು ಬರೀ ನಮ್ ಕಾಲ ಎಳಿತೀರ. ರಾಣಿ, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ